ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಸೂರ್ಯನ ರಥ ಮತ್ತು ಗತಿಗಳ ವರ್ಣನೆ ಎಂಬ 21ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕ ಮಹರ್ಷಿಗಳು ಹೇಳುತ್ತಾರೆ, ಏತಾವಾನೇವ ಭೂವಲಯಸ್ಯ ಸನ್ನಿವೇಶ ಪ್ರಮಾಣ ಲಕ್ಷಣತೋ ವ್ಯಾಖ್ಯಾತಃ. ಎಲೈ ರಾಜನೇ, ಇಲ್ಲಿಯವರೆಗೂ ನಿನಗೆ ಇಡೀ ಭೂಮಂಡಲದ ವಿಸ್ತಾರವನ್ನು ಲಕ್ಷಣ ಪ್ರಮಾಣಗಳೊಡನೆ ವಿವರಿಸಿದನು. ಇನ್ನು ಖಗೋಳದ ಸ್ವರೂಪವನ್ನು ವಿವರಿಸುತ್ತೇನೆ ಕೇಳು. ಭೂಮಂಡಲದ ವಿಸ್ತಾರಕ್ಕೆ ಅನುಗುಣವಾಗಿಯೇ ದ್ಯುಲೋಕದ ಪರಿಮಾಣವನ್ನು ವಿದ್ವಾಂಸರು ನಿರೂಪಿಸುತ್ತಾರೆ. ಅವರೆಯೇ ಮುಂತಾದ ದ್ವಿದಳ ಧಾನ್ಯಗಳ 2 ಹೋಳುಗಳಲ್ಲಿ ಒಂದರ ಪರಿಮಾಣವನ್ನು ತಿಳಿದರೆ ಮತ್ತೊಂದರ ಪರಿಮಾಣವು ಹಾಗೆಯೇ ಎಂದು ತಿಳಿಯುವುದಿಲ್ಲವೇ? ಹಾಗೆಯೇ ಭೂಮಂಡಲದ ಪರಿಮಾಣವನ್ನು ತಿಳಿಸಿದ್ದರಿಂದಲೇ ಖಗೋಳಗಳ ಪರಿಮಾಣವನ್ನು ಹೇಳಿದಂತಾಯಿತು. ಈ ಭೂಗೋಳ ಖಗೋಳಗಳ ಮಧ್ಯದಲ್ಲಿ ಇವೆರಡಕ್ಕೂ ಸಂಧಿಸ್ಥಾನವಾಗಿರುವ ಅಂತರಿಕ್ಷ ಲೋಕವಿದೆ. ಜ್ಯೋತಿಗಳಿಗೆ ಅಂದರೆ ಗ್ರಹ ನಕ್ಷತ್ರ ತಾರೆಗಳಿಗೆ ಅಧಿಪತಿಯಾಗಿರುವ ಸೂರ್ಯನು ಈ ಅಂತರಿಕ್ಷದಲ್ಲಿದ್ದು 3 ಲೋಕಗಳಿಗೂ ತನ್ನ ಬಿಸಿಲು ಮತ್ತು ಪ್ರಕಾಶಗಳನ್ನು ಬೀರುತ್ತಿರುವನು. ಉತ್ತರಾಯಣ, ದಕ್ಷಿಣಾಯನ ಮತ್ತು ವಿಷುವಶುವಾಯನಗಳಲ್ಲಿ ಕ್ರಮವಾಗಿ ಆಯಾ ಗತಿಗಳಿಗೆ ತಕ್ಕಂತೆ ಆರೋಹಣ ಅಂದರೆ ಏರುವ ಸ್ಥಾನ, ಅವರೋಹಣ ಅಂದರೆ ಇಳಿಯುವ ಸ್ಥಾನ ಮತ್ತು ಸಮಸ್ಥಾನಗಳನ್ನು ಹೊಂದುತ್ತಾ ಕಾಲಾನುಸಾರವಾಗಿ ಮಕರವೇ ಮುಂತಾದ ರಾಶಿಗಳಲ್ಲಿ ಪ್ರವೇಶಿಸಿ ಹಗಲು ರಾತ್ರಿಗಳಲ್ಲಿ ಹಿಗ್ಗುವಿಕೆ, ಕುಗ್ಗುವಿಕೆ ಮತ್ತು ಸಮತ್ವಗಳನ್ನು ಉಂಟು ಮಾಡುತ್ತಾನೆ. ಆತನು ಮೇಷರಾಶಿ, ತುಲಾರಾಶಿಗಳಲ್ಲಿ ಹೆಜ್ಜೆಗಿಟ್ಟಾಗ ಹಗಲು ರಾತ್ರಿಗಳು ಸಮನಾಗಿರುತ್ತವೆ. ವೃಷಭವೇ ಮುಂತಾದ 5 ರಾಶಿಗಳಲ್ಲಿ ಹೆಜ್ಜೆಗಿಡುವಾಗ ಪ್ರತಿ ತಿಂಗಳಲ್ಲಿಯೂ ರಾತ್ರಿಗಳಲ್ಲಿ ಒಂದೊಂದು ಗಳಿಗೆ ಕಡಿಮೆಯಾಗುತ್ತಿರುವುದು ಮತ್ತು ಅದೇ ಲೆಕ್ಕದಿಂದ ಹಗಲು ಕಾಲವು ಒಂದೊಂದು ಗಳಿಗೆ ಹಿಗ್ಗುವುದು. ವೃಶ್ಚಿಕವೇ ಮುಂತಾದ 5 ರಾಶಿಗಳಲ್ಲಿ ಆತನು ಹೆಜ್ಜೆಗಿಡುವಾಗ ಹಗಲು ರಾತ್ರಿಗಳ ಪ್ರಮಾಣವು ಅದಕ್ಕೆ ವಿರುದ್ಧವಾಗಿ ಆಗುವುದು. ಹಗಲುಗಳಲ್ಲಿ ಒಂದೊಂದು ಗಳಿಗೆ ಕಡಿಮೆಯಾಗುತ್ತಿರುವುದು ಮತ್ತು ರಾತ್ರಿಗಳಲ್ಲಿ ಒಂದೊಂದು ಗಳಿಗೆ ಹೆಚ್ಚುತ್ತಿರುವುದು. ಹೀಗೆ ದಕ್ಷಿಣಾಯನವು ಆರಂಭವಾಗುವವರೆಗೂ ಹಗಲು ಹೆಚ್ಚುತ್ತಿರುವುದು ಮತ್ತು ಉತ್ತರಾಯಣವು ಬರುವವರೆಗೂ ರಾತ್ರಿಯು ಹೆಚ್ಚುತ್ತಿರುವುದು. ಹೀಗೆ ವಿದ್ವಾಂಸರು ಮಾನಸೋತ್ತರ ಪರ್ವತದ ಮೇಲೆ ಸೂರ್ಯನ ಪ್ರದಕ್ಷಿಣೆಯ ಮಾರ್ಗವು 9,51,00,000 ಯೋಜನೆಗಳಿಷ್ಟಿದೆ ಎಂದು ಹೇಳುತ್ತಾರೆ. ಆತನು ಇದನ್ನು ಸುತ್ತುವಷ್ಟು ಕಾಲವನ್ನು 1 ದಿನವೆಂದು ತಿಳಿಯುವುದು. ಆ ಪರ್ವತದಲ್ಲಿ ಮೇರುವಿನ ಪೂರ್ವದ ಕಡೆಯಲ್ಲಿ ಇಂದ್ರನ ರಾಜಧಾನಿಯಾದ ದೇವದಾನಿಯು, ದಕ್ಷಿಣದಲ್ಲಿ ಯಮನ ಪುರಿಯಾದ ಸಂಯಮನಿಯು, ಪೂರ್ವದಲ್ಲಿ ವರುಣನ ಪುರಿಯಾದ ನಿಮ್ಲೋಚನೆಯು ಮತ್ತು ಉತ್ತರದಲ್ಲಿ ಕುಬೇರನ ಪುರಿಯಾದ ವಿಭಾವರಿ ನಗರಿಯೂ ಇರುವುದು. ಆ ಪುರಿಗಳಲ್ಲಿ ಮೇರುವಿನ 4 ಕಡೆಗಳಲ್ಲಿಯೂ ಕಾಲಗಳಲ್ಲಿ ಕ್ರಮವಾಗಿ ಪ್ರಾಣಿಗಳ ಪ್ರವೃತ್ತಿ ಮತ್ತು ನಿವೃತ್ತಿಗಳಿಗೆ ಸಾಧನಗಳಾದ ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲ ಮತ್ತು ಮಧ್ಯರಾತ್ರಿಗಳು ಆಗುವವು. ಸೂರ್ಯನು ಮೊದಲು ಮೇರುವಿನ ಪೂರ್ವ ದಿಕ್ಕಿಗೆ ಅಂದರೆ ಮಾನಸೋತ್ತರದಲ್ಲಿರುವ ದೇವದಾನಿಯನ್ನು ಪ್ರವೇಶಿಸಿ ನಂತರ ಸಂಯಮನಿ, ನಿಮ್ಲೋಚನೆ, ವಿಭಾವರಿ ಪುರಿಗಳನ್ನು ಕ್ರಮವಾಗಿ ಸುತ್ತುವನು. ಆದ್ದರಿಂದ ಇವುಗಳಲ್ಲಿ ಒಂದು ಪುರಿಯಲ್ಲಿ ಉದಯವಾದಾಗ ಮತ್ತೊಂದರಲ್ಲಿ ಮಧ್ಯಾಹ್ನವಾಗುವುದು, ಬೇರೊಂದರಲ್ಲಿ ಸಾಯಂಕಾಲವಾಗುವುದು, ಮತ್ತೊಂದರಲ್ಲಿ ಮಧ್ಯರಾತ್ರಿಯಾಗುವುದು. ಇದರಿಂದ ಮೇರುವಿನ ದಕ್ಷಿಣದಲ್ಲಿರುವವರಿಗೆ ಇಂದ್ರನ ದೇವದಾನಿಯನ್ನು ಮೊದಲು ಮಾಡಿ ಪೂರ್ವವೇ ಮುಂತಾದ ದಿಕ್ಕುಗಳ ವಿಭಾಗವಾಗುವುದು. ಪಶ್ಚಿಮದಲ್ಲಿ ಇರುವವರಿಗೆ ಯಮನ ಪುರಿಯನ್ನು ಮೊದಲು ಮಾಡಿ ಪೂರ್ವಾದಿ ದಿಕ್ಕುಗಳ ವಿಭಾಗವಾಗುವುದು. ಉತ್ತರದಲ್ಲಿ ಇರುವವರಿಗೆ ವರುಣಾನಗರಿಯಿಂದ ಆರಂಭವಾಗಿ ಪೂರ್ವಾದಿ ದಿಗ್ವಿಭಾಗವು, ಪೂರ್ವದಲ್ಲಿ ಇರುವವರಿಗೆ ಕುಬೇರನ ನಗರವನ್ನು ಮೊದಲಾಗಿ ಪೂರ್ವಾದಿ ದಿಕ್ಕುಗಳ ವಿಭಾಗವು. ಸುಮೇರು ಪರ್ವತದ ಮೇಲೆ ವಾಸ ಮಾಡುವವರಿಗಾದರೂ ಸೂರ್ಯನು ಸದಾ ಮಧ್ಯಾಹ್ನದಲ್ಲಿಯೇ ಹೊಳೆಯುತ್ತಿರುವನು ಮತ್ತು ಮೇರು ಪರ್ವತವು ಎಡಗಡೆಗೆ ನಿಲ್ಲುವಂತೆ ಬಲಗಡೆಯಾಗಿ ಸುತ್ತುತ್ತಿರುವನು. ಭಗವಂತನಾದ ಸೂರ್ಯನು ಎಲ್ಲಿ ಉದಯ ಹೊಂದುತ್ತಾನೆಯೋ ಆ ಜಾಗಕ್ಕೆ ಸಮರೇಖಾ ಸ್ಥಾನದಲ್ಲಿ ಅಂದರೆ ಅದರ ನೇರವಾದ ಮತ್ತೊಂದು ದಿಕ್ಕಿನ ಪುರಿಯಲ್ಲಿ ಮುಳುಗುವಂತೆ ಕಾಣುವನು. ಎಲ್ಲಿ ಮಧ್ಯಾಹ್ನವಿದ್ದು ಬೆವರು ಸುರಿಯುವಂತೆ ಪರಿತಪಿಸುವನೋ ಅದಕ್ಕೆ ಸಮಸೂತ್ರ ಸ್ಥಾನದಲ್ಲಿ ಅದರ ನೇರ ಎದುರಿಗೆ ಅರ್ಧರಾತ್ರ ಕಾಲವನ್ನು ಮಾಡುವನು. ಯಾರಿಗೆ ಮಧ್ಯಾಹ್ನದಲ್ಲಿ ಸೂರ್ಯನು ಸ್ಪಷ್ಟವಾಗಿ ಕಾಣಿಸುತ್ತಿರುವನೋ ಅವರಿಗೆ ಸೂರ್ಯನು ಉತ್ತರ ದಿಕ್ಕಿಗೆ ಬಂದಾಗ ಆತನ ದರ್ಶನ ಆಗುವುದೇ ಇಲ್ಲ. ಯಾಮ್ಯಾದಿ ಸ್ಥಾನಗಳಲ್ಲಿ ಇರುವವರು ಸೂರ್ಯನ ಅಸ್ತಮವನ್ನು ಕಾಣಬಲ್ಲರೇ ಹೊರತು ಸಮಸ್ಥಾನದಲ್ಲಿ ನಡುರಾತ್ರಿ ಆಗುವುದನ್ನು ನೋಡಲಾರರು. ಸೂರ್ಯನು ಇಂದ್ರನ ಪುರಿಯಿಂದ ಹೊರಟಾಗ ಮೊದಲು 15 ಗಳಿಗೆಗಳಲ್ಲಿ 2,37,75,000 ಯೋಜನೆಗಳ ದೂರದಲ್ಲಿರುವ ಯಮನ ಪುರಿಯನ್ನು ತಲುಪುವನು.
ಹಾಗೆಯೇ ವರುಣನ ನಗರಿಯನ್ನು ಕುಬೇರನ ನಗರಿಯನ್ನು ಸುತ್ತಿಕೊಂಡು 60 ಗಳಿಗೆಗಳಿಗೆ ಇಂದ್ರ ನಗರಿಗೆ ಹಿಂದಿರುಗುವನು. ಹೀಗೆಯೇ ಚಂದ್ರನೇ ಮುಂತಾದ ಗ್ರಹಗಳೂ ಕೂಡ ಜ್ಯೋತಿಷ್ ಚಕ್ರದಲ್ಲಿ ಇತರ ನಕ್ಷತ್ರಗಳೊಡನೆ ಉದಯ ಮತ್ತು ಅಸ್ತಗಳನ್ನು ಹೊಂದುತ್ತಿರುತ್ತವೆ. ಹೀಗೆ ಸೂರ್ಯ ಭಗವಂತನ ವೇದಮಯವಾದ ರಥವು ಒಂದು ಮುಹೂರ್ತದಲ್ಲಿ 34,800,000 ಯೋಜನಗಳ ಲೆಕ್ಕದಲ್ಲಿ ಚಲಿಸುತ್ತಾ 4 ಪುರಿಗಳನ್ನು ಬಳಸುತ್ತಿರುವುದು. ಸೂರ್ಯದೇವನ ಈ ರಥಕ್ಕೆ ಒಂದೇ ಒಂದು ಚಕ್ರವಿದೆ. ಅದೇ ಸಂವತ್ಸರ, ಚೈತ್ರವೇ ಮುಂತಾದ 12 ಮಾಸಗಳ ಆ ಚಕ್ರದ ಅರೆಕಾಲುಗಳು. ವಸಂತವೇ ಮುಂತಾದ 6 ಋತುಗಳೇ ಅದರ ಪಟ್ಟಿ ಅಥವಾ ಅಂಚುಗಳು. ಚಾತುರ್ಮಾಸ್ಯಗಳೇ ಅಂದರೆ 4 ತಿಂಗಳುಗಳೇ ಅದರ 3 ಹೊಟ್ಟೆಗಳು. ಈ ರಥದ ಅಚ್ಚಿನ ಒಂದು ಭಾಗವು ಮೇರುಗಿರಿಯ ಶಿಖರದಲ್ಲಿ ನಿಂತಿದೆ ಮತ್ತು ಇನ್ನೊಂದು ಭಾಗವು ಮಾನಸೋತ್ತರ ಪರ್ವತದ ಮೇಲೆ ನೆಲೆಸಿದೆ. ಅಚ್ಚಿಗೆ ಸೇರಿಕೊಂಡಿರುವ ಈ ಚಕ್ರವು ಎಣ್ಣೆಯ ಗಾಣದ ಚಕ್ರದಂತೆ ಮಾನಸೋತ್ತರ ಪರ್ವತದ ಮೇಲೆ ತಿರುಗುತ್ತಿದೆ. ಈ ಅಚ್ಚಿನಲ್ಲಿ ಜೋಡಿಸಲ್ಪಟ್ಟ ಮೂಲ ಭಾಗವುಳ್ಳ ಮತ್ತೊಂದು ಅಚ್ಚು ಇದೆ. ಅದು ಉದ್ದದಲ್ಲಿ ಅದರ 4ನೇ ಒಂದು ಭಾಗದಷ್ಟಿದೆ. ಇದರ ಮೇಲ್ಭಾಗವು ಎಣ್ಣೆಯ ಗಾಣದ ಅಚ್ಚಿನಂತೆ ಧ್ರುವಲೋಕಕ್ಕೆ ಸಿಕ್ಕಿಸಲ್ಪಟ್ಟಿದೆ. ಈ ರಥದಲ್ಲಿ ಕೂರುವ ಜಾಗವು 36 ಲಕ್ಷ ಯೋಜನಗಳಷ್ಟು ಉದ್ದ ಮತ್ತು 9 ಲಕ್ಷ ಯೋಜನಗಳಷ್ಟು ಅಗಲವಾಗಿದೆ. ಈ ರಥಕ್ಕೆ ಹೂಡಲ್ಪಟ್ಟಿರುವ ನೊಗವೂ ಕೂಡ ಅಷ್ಟೇ ಉದ್ದ ಅಗಲಗಳಿಂದ ಕೂಡಿದೆ. ಅರುಣನೆಂಬ ಸಾರಥಿಯು ಈ ರಥಕ್ಕೆ ಗಾಯತ್ರಿಯೇ ಮುಂತಾದ 7 ಛಂದಸ್ಸುಗಳೆಂಬ 7 ಕುದುರೆಗಳನ್ನು ಹೂಡಿ ರಥವನ್ನು ನಡೆಸುತ್ತಿದ್ದಾನೆ. ಅವನು ಸೂರ್ಯದೇವನ ಮುಂದೆ ಹಿಮ್ಮೊಗನಾಗಿ ಕುಳಿತು ಸಾರಥ್ಯವನ್ನು ಮಾಡುತ್ತಿದ್ದಾನೆ. ಇದಲ್ಲದೆ ಸೂರ್ಯ ಭಗವಂತನ ಮುಂದೆ ಹೆಬ್ಬೆರಳಿನ ಗೆಣ್ಣಿನಷ್ಟು ಪ್ರಮಾಣವುಳ್ಳ ವಾಲಕಿಲ್ಯರೇ ಮುಂತಾದ 60,000 ಮಂದಿ ಋಷಿಗಳು ಆ ರಥದಲ್ಲಿ ಕುಳಿತು ಸೂರ್ಯದೇವನಿಗೆ ಸ್ವಸ್ತಿಮಾಚನ ಮಾಡಲು ನೇಮಿಸಲ್ಪಟ್ಟಿದ್ದಾರೆ. ಅವರು ವೇದಗಳಿಂದ ಆ ಸೂರ್ಯ ಭಗವಂತನನ್ನು ಸ್ತೋತ್ರ ಮಾಡುತ್ತಿರುವರು. ಇವರಲ್ಲದೆ ಋಷಿಗಳು, ಗಂಧರ್ವರು, ಅಪ್ಸರಸ್ಸುಗಳು, ನಾಗರು, ಯಕ್ಷರು, ರಾಕ್ಷಸರು ಮತ್ತು ದೇವತೆಗಳೂ ಕೂಡ ಆತನನ್ನು ಆರಾಧಿಸುತ್ತಿರುವರು. ಇವರ ಸಂಖ್ಯೆ ಒಟ್ಟು 14. ಆದರೆ ಜೋಡಿಗಳಾಗಿರುವುದರಿಂದ 7 ಗಣಗಳು ಎನಿಸುತ್ತಾರೆ. ಈ ಜೋಡಿಗಳು ಪ್ರತಿ ತಿಂಗಳಲ್ಲೂ ಬೇರೆ ಬೇರೆ ಹೆಸರುಗಳುಳ್ಳವರಾಗಿ ಪ್ರತಿ ತಿಂಗಳಲ್ಲೂ ಬೇರೆ ಬೇರೆ ಹೆಸರುಗಳನ್ನು ಪಡೆಯುವ ಆತ್ಮಸ್ವರೂಪನಾದ ಸೂರ್ಯದೇವನನ್ನು ಉಪಾಸನೆ ಮಾಡುವರು. ಹೀಗೆ ಭಗವಂತನಾದ ಸೂರ್ಯನು ಒಂದು ಕ್ಷಣದಲ್ಲಿ 2,200 ಯೋಜನಗಳಷ್ಟು ದೂರದವರೆಗೆ ಸಂಚರಿಸುತ್ತಾ ಒಂದು ದಿನದಲ್ಲಿ ಅಂದರೆ 60 ಗಳಿಗೆಗಳಲ್ಲಿ 9,51,00,000 ಯೋಜನಗಳ ದೂರವನ್ನು ಸುತ್ತುವನು ಎಂದು ಶುಕಮಹಾಮುನಿಗಳು ಪರೀಕ್ಷಿದ್ರಾಜನಿಗೆ ಹೇಳುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪಂಚಮ ಸ್ಕಂದದ 21ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.